ಮಾನ್ಯರೇ, ನಾನು ಸಂಗಣ್ಣ YB. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕಾಣ್ತಕ್ಕಂಥದ್ದು ಕಲಬುರಗಿ ಜಿಲ್ಲೆಯ ಬ್ರಹ್ಮಕುಮಾರಿ ಒಂದು ಆಶ್ರಮ. ಇಲ್ಲಿ ತಾವೆಲ್ಲರೂ ಹೋದರೆ 100ಕ್ಕೆ 100ರಷ್ಟು ಮನಃಶಾಂತಿ ಸಿಗುತ್ತೆ. ಕಲಬುರಗಿಯಿಂದ ಕೆಲವೇ ಸಮಯಗಳಲ್ಲಿ ರೀಚ್ ಆಗಬಹುದಂತಹ ಒಂದು ಪ್ರದೇಶ. ಈ ಪ್ರದೇಶ ತಮ್ಮೆಲ್ಲರಿಗೂ ಮನಸ್ಸಿಗೆ ಶಾಂತಿ ಕೊಡ್ತಕ್ಕಂಥದ್ದು. ದಯವಿಟ್ಟು ತಾವೆಲ್ಲ ಈ ಬ್ರಹ್ಮಕುಮಾರಿ ವಿದ್ಯಾಲಯಕ್ಕೆ ಹೋದರೆ ನಮಗೆ ಒಂದು ಒಳ್ಳೆಯ ಪ್ಲೇಸ್ ನೋಡುವುದರ ಜೊತೆಗೆ ಮನಸ್ಸಿಗೆ ಶಾಂತಿ ಸಿಗ್ತಕ್ಕಂಥ ಒಂದು ಸ್ಥಳವಾಗಿದೆ. ನಾವೆಲ್ಲ ನಮ್ಮ ಸರ್ಕಾರದ ಇಲಾಖೆಯ ಪರವಾಗಿ ತರಬೇತಿಗೋಸ್ಕರ ಹೋಗಿದ್ವಿ. ಹೋದಾಗ ಗೊತ್ತಾಯಿತು ಈ ಸ್ಥಳ ಚೆನ್ನಾಗಿದೆ ಅಂತೇಳಿ. ಹಾಗಾಗಿ ದಯವಿಟ್ಟು ತಾವು ಯಾರಾದರೂ ಗುಲ್ಬರ್ಗಕ್ಕೆ ಹೋಗಿ ಈ ಸ್ಥಳವನ್ನು ಭೇಟಿ ಕೊಟ್ಟಿಲ್ಲ ಅಂದರೆ ಮತ್ತೊಮ್ಮೆ ಭೇಟಿ ಕೊಡಿ. ಸೇಡಂ ರೋಡ್ಗೆ ಇದೆ. ಭಾಳ ಚೆನ್ನಾಗಿರುವ ವಾತಾವರಣ. ನಮಗಂತೂ ಭಾಳ ಹಿಡಿಸಿದೆ. ಅಲ್ಲಿರುವ ಒಂದು ಸಿಬ್ಬಂದಿ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ತಾವು ಕೂಡ ಎಲ್ಲರೂ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಒಂದು ಹಿತನುಡಿಗಳನ್ನು ಬ್ರಹ್ಮಕುಮಾರಿ ಒಂದು ಹಿತನುಡಿಗಳನ್ನು ಹೇಳಿದವ ಅವುಗಳನ್ನು ತಾವೆಲ್ಲ ಒಮ್ಮೆ ಆಲಿಸಿದರೆ ತಾವು ಕೂಡ ಶುಭ್ರ ಬಟ್ಟೆ ಯಾವುದರ ಒಂದು ದ್ಯೋತಕವಾಗಿದೆಯೋ ಹಾಗೆ ತಾವು ಕೂಡ ಶುಭ್ರ ಮನಸ್ಸಿನ ವ್ಯಕ್ತಿತ್ವವುಳ್ಳವರಾಗ್ತೀರ. ಹಾಗಾಗಿ ತಾವು ದಯವಿಟ್ಟು ಈ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿ ಹೇಳ್ತಕ್ಕಂತಹ ಒಂದು ನೀತಿಗಳನ್ನು ತಿಳಿದುಕೊಳ್ಳಿ. ಒಳ್ಳೆಯ ಅಂಶಗಳನ್ನು ಹೇಳ್ತಾರೆ. ಆ ಅಂಶಗಳನ್ನು ಪಾಲಿಸಿಕೊಂಡು ತಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳುತ್ತೇನೆ. ನೋಡಿ, ಎಷ್ಟೊಂದು ಜನ ಇದ್ದಾರೆ ನಮ್ಮ ಸ್ನೇಹಿತರೆಲ್ಲ. ಪ್ರತಿಯೊಬ್ಬ ಸ್ನೇಹಿತರು ಕೂಡ ಅಲ್ಲಿಂದ ಮರಳಿ ಹೋಗುವಾಗ ಒಳ್ಳೊಳ್ಳೆಯ ಅಂಶಗಳನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಇಲ್ಲಿ ಸುಮಾರು ಜನ ಇರ್ತಕ್ಕಂಥವ್ರು ಫ್ರಂಟ್ ಕುರ್ಚಿಯಲ್ಲಿ ಎಲ್ಲ ರಿಸೋರ್ಸ್ ಪರ್ಸನ್ ಅವರು. ಸಂಗಮೇಶ್ ಸರ್ ಆಗಿರ್ಬೋದು, ಕುಲಕರ್ಣಿ ಮೇಡಮ್ ಆಗಿರ್ಬೋದು, ಸುಮಾರು ಇದ್ದಾರೆ. ಇವರು ನಮ್ಮ ಸ್ನೇಹಿತರು ಕಾರ್ತಿವೀರ್ ಅಂತ. ಇವರು ಒಳ್ಳೆಯ ಸ್ನೇಹಿತ. ಇಡೀ ದಿನ 10 ದಿನಗಳ ಒಂದು ತರಬೇತಿ ಎಷ್ಟು ಬೇಗ ಮುಗಿತಲ್ಲ ಅಂತಕ್ಕಂಥ ಭಾವನೆಯಿಂದ ನಾವೆಲ್ಲ ಆ ಸ್ಥಳವನ್ನು ನಿರ್ಗಮಿಸಬೇಕಾದ ಸಂದರ್ಭದಲ್ಲಿ ಫೋಟೋಶೂಟ್ ಆಗಿರ್ತಕ್ಕಂಥ ಒಂದು ಫೋಟೋಗಳಿವು. ಹಾಗಾಗಿ ಎಲ್ಲ ಸ್ನೇಹಿತರ ಒಳಗ ಒಂದುಗೂಡಿ ಆ ಒಂದು ಗಾರ್ಡನ್ನಲ್ಲಿ ತೆಗೆತಕ್ಕಂಥ ಫೋಟೋಗಳನ್ನಾಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಕಲಿಕೆಯ ಅಂಶಗಳಾಗಿರ್ಬೋದು, ತರಬೇತಿಯ ಅಂಶಗಳಾಗಿರ್ಬೋದು, ಸಿಗ್ತಕ್ಕಂಥ ಸ್ನೇಹಿತರಾಗಿರ್ಬೋದು, ರಿಸೋರ್ಸ್ ಪರ್ಸನ್ಗಳಾಗಿರ್ಬೋದು, ಯಾವುದನ್ನೂ ಮರೆಯದೆ ನಾವು ಆ ಜಾಗ ಕದಲಬೇಕಾದಂಥ ಅನಿವಾರ್ಯತೆ ಇದೆ. ಯಾಕೆಂದರೆ ವಾಪಸ್ ನಮ್ಮ ಶಾಲೆಗಳಿಗೆ ನಾವು ಹೋಗಲೇಬೇಕು. ತಾವು ಯಾರಾದರೂ ದಯವಿಟ್ಟು ಇಲ್ಲಿ ಸುಮಾರು ಲಿಂಗಗಳು ಕೂಡ ಅದಾವೆ. ಸಹಸ್ರ ಲಿಂಗಗಳಂತಾರಲ್ಲ, ಹಾಗೆ ಲಿಂಗಗಳು ಕೂಡ ಅದಾವೆ. ಅವುಗಳನ್ನು ಕೂಡ ನೀವು ನೋಡ್ಬೋದು. ಅವುಗಳನ್ನು ಪ್ರದರ್ಶನಕ್ಕೆ ತೋರ್ಪಡಿಸಿಲ್ಲ. ಅಲ್ಲಿ ಬಂದರೆ ಮಾತ್ರ ನೀವು ನೋಡೋದಕ್ಕೆ ಸಾಧ್ಯವಿದೆ. ಹಾಗಾಗಿ ದಯವಿಟ್ಟು ಅಲ್ಲಿಗೆ ಬಂದಾಗ ಈ ಒಂದು ಬ್ರಹ್ಮಕುಮಾರಿಯ ಶಾಲೆಗೆ ಬಂದು ತಾವು ಆಶ್ರಮವನ್ನು ನೋಡ್ಬೋದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಎಲ್ಲ ನಮ್ಮ ಸ್ನೇಹಿತರು, ಒಳ್ಳೆಯ ಸ್ನೇಹಿತರು. ಸ್ನೇಹಿತರಂದರೆ ಗೊತ್ತಲ್ಲ ನಿಮಗೆ, ಜೀವಕ್ಕೆ ಜೀವ ಕೊಡ್ತಕ್ಕಂಥ ಸ್ನೇಹಿತರು. ಇವರು ಅಲ್ಲೇ ಪರಿಚಯ ಆದವರು. ಇನ್ನೂ ಕೂಡ ನಾವು ಅವ್ರ ಜೊತೆಗೆ ಸಂಭಾಷಣೆಯನ್ನು ಮಾಡ್ತೀವಿ. ಆ ನೆನಪುಗಳನ್ನು ಮೆಲುಕು ಹಾಕ್ತೀವಿ. ತಾವು ದಯವಿಟ್ಟು ಈ ಒಂದು ಆಶ್ರಮಕ್ಕೆ ಭೇಟಿ ಕೊಡಿ. ಅಲ್ಲಿ ಹೇಳ್ತಕ್ಕಂಥ ಒಳ್ಳೊಳ್ಳೆಯ ಅಂಶಗಳನ್ನು ತಲೆಯಲ್ಲಿಟ್ಟುಕೊಂಡು ಒಳ್ಳೆಯ ಮಾನವರಾಗಿ ಬದುಕೋಣ. ನೋಡಿ, ಹಾಗೆ ನಮ್ಮ ಸ್ನೇಹಿತರ ಒಂದು ಫೋಟೋಗಳು, ಅಲ್ಲಿರ್ತಕ್ಕಂಥ ಒಂದು ತರಬೇತಿಯ ಅಂಶಗಳಾಗಿರ್ಬೋದು, ಎಲ್ಲವುಗಳನ್ನು ನಾವು ಗಮನಿಸ್ತಾ ಮೆಲುಕು ಹಾಕ್ತಾ ಇದ್ದೀವಿ.